ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ರಾಮನಗರದ ಹುಬ್ಬಳ್ಳಿ ಅವರಿಗೆ ಅವರೆಲ್ಲ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈಗ ಬೇಕಾದಷ್ಟು ಮೀಟಿಂಗ್ ಬರ್ತೀನಿ, ಅನೌನ್ಸ್ಮೆಂಟ್ ಅವೆಲ್ಲ ಇಂಥ ಚಾನ್ಸ್ ರೆಡಿ ಮಾಡ್ಬಿಡಿ. ಎಲ್ಲ ಇಂಥ ಯಶಸ್ಸಿದೆ ಅದೆಲ್ಲ ಅನೌನ್ಸ್ಮೆಂಟ್ ಮಾಡೋಣ. ಫೌಂಡೇಶನ್ ಬಹಳ ದೊಡ್ಡದೇ ಹಾಕ್ಸಿದ್ವಿ. ಸುರೇಶ್ ಅವರು ಕಾರಣಾಗಿದ್ದಾರೆ 10,000 ಅಡಿ ಬೇರೆ ಕಡೆ ನಾನೆಲ್ಲ ಮಂಜೂರು ಮಾಡ್ತಿದ್ದೆ. ಯಾರೋ ಸ್ಟೇಜ್ ಬಂದು ಆಮೇಲೆ ಇಲ್ಲಿ ಬಿಲ್ಡಿಂಗ್ ಮನೆಗೆ ಖರೀದಿನ ಮಾಡಿ ನನ್ನ ಟ್ರಸ್ಟು ಬೇಕಾಗಿತ್ತು. ಸೊ ಇದಕ್ಕೆ ಟ್ರಸ್ಟ್ ತಗೊಂಡು ಇದು ಮೊತ್ತ ನಾನು ಸ್ವಂತಕ್ಕೆ ತಗೊಂಡಿದ್ದೆ. ಈಗ ನಾನೇ ಅದನ್ನ ಕಾಂಗ್ರೆಸ್ಗೆ ಎಲ್ಲ ಡ್ಯೂಟಿ ನನ್ನ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಸಚಿವರಿಗೆ ಪಕ್ಕ ಇದ್ರೆ ಎಲ್ಲ ಜನರಿಗೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ಜಾಗ ನಾವು ಆಯ್ಕೆ ಮಾಡ್ತೀವಿ. ಸೊ ಬಗ್ಗೆ ಎಲ್ಲರೂ ಕೂಡ ಸಮಾಧಾನ ಇದೆ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಇವತ್ತು ಯೂತ್ ಕಾಂಗ್ರೆಸ್ನ ಸಮಾವೇಶ ಪದಗ್ರಹಣ ಸಾಗರ್ ಮತ್ತು ಅವರ ತಂಡ ಎಲ್ಲ ಬಹಳ ಅದೃಷ್ಟ. ಎಲ್ಲರಿಗೂ ಈ ಯೋಗ್ಯ ಈ ಭಾಗ್ಯ ಸಿಗಲಿಲ್ಲ. ರಾಜಕೀಯವಾಗಿ ಬೆಳೆಯಲು ಇದೊಂದು ದೊಡ್ಡ ಪ್ರಯೋಗಶಾಲೆ. ನಾನು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೆ. MLA ಆದ ಮಂತ್ರಿ ಆದರೂ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೆ. ಅದಾದ್ಮೇಲೆ ರಾಜೀನಾಮೆ ಕೊಟ್ಟು ನಾನು ನಾರಾಯಣಸ್ವಾಮಿ ನನ್ನ ಕ್ಯಾಪ್ ಮಾಡಿದೆ. ಅದಾದ್ಮೇಲೆ ನಮ್ಮ ಈಗ ಇವರು ಆನೇಕಲ್ MLA ಅವರು. ಸೊ ಈ ಯೂತ್ ಕಾಂಗ್ರೆಸ್ ನಾಯಕತ್ವಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ನಾವೆಲ್ಲ ಪಕ್ಷದಲ್ಲಿ ಈ ಸಂಘಟನೆಯಲ್ಲಿ ಬಂದು ಯೂತ್ ಕಾಂಗ್ರೆಸ್ ಸಂಘಟನೆಯಲ್ಲಿ ವಿದ್ಯಾರ್ಥಿ ಸಂಘಟನೆ ಬರೋದು ಪಾರ್ಟಿ ಆಗಿಲ್ಲ. ಈ ಪಾರ್ಟಿನೇ ಬಹಳ ಶಾಶ್ವತವಾಗಿ ಉಳಿದಿದ್ದಾರೆ. ಅಲ್ಲಿಂದ ಬಂದು ಇಲ್ಲಿವರೆಗೂ ನಾನೆಲ್ಲ ಬೆಳೆದಿದ್ದೇನೆ. ಜವಾಹರ್ಲಾಲ್ ನೆಹರು ಅವರು ಈ ದೇಶದ ಪ್ರಧಾನಮಂತ್ರಿ. ಅವರು ಹಲವಾರು ಮುನ್ಸಿಪಲ್ನ ಸದಸ್ಯರಾಗಿ ಅಧ್ಯಕ್ಷರಾಗಿದ್ದಾರೆ. ಕೆಂಗಲ್ ಹನುಮಂತಯ್ಯನವರು ಬೆಂಗಳೂರಿನ ಮುನ್ಸಿಪಲ್ನ ಅಧ್ಯಕ್ಷರಾಗಿದ್ದಾರೆ, ಸದಸ್ಯರಾಗಿ ಅಧ್ಯಕ್ಷರಾಗಿದ್ದಾರೆ. ರಾಜಗೋಪಾಲಾಚಾರ್ಯ ಅವರು BD ಜಯಂತಿಯವರ ಪಂಚಾಯತ್ ಅಧ್ಯಕ್ಷರಾಗಿ ಈ ದೇಶದ ರಾಷ್ಟ್ರಪತಿ ಆಗ್ತಾರೆ. ವಿಲಾಸರಾವ್ ದೇಶಮುಖ್ ಅವರು ಪಂಚಾಯತ್ ಅಧ್ಯಕ್ಷರಾಗಿ ಅವರು ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗ್ತಾರೆ. ನಾನು ಯಾಕೆ ಮಾತಾಡ್ತಾ ಇದ್ದೀನಿ, ನೀವೆಲ್ಲ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಗಮನ ಇಟ್ಕೊಳ್ಬೇಕು. ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ ಈ ಒಂದು ರಾಜ್ಯದ ಜಯಪ್ರಕಾಶ್ ನಾರಾಯಣ್ ಒಂದು ಕ್ಯಾಂಪ್ ಇದೆ. ಅಲ್ಲಿ ರಾಜೀವ್ ಗಾಂಧಿ ಅವರು 74, 75 ತಿದ್ದುಪಡಿ 70, 74 ತಿದ್ದುಪಡಿ ಬಗ್ಗೆ ಚರ್ಚೆ ಮಾಡ್ತಾರೆ. ನಾನು ಕೇಳಿದೆ, ನಮ್ಮಲ್ಲೆಲ್ಲ ಇದೆಯಲ್ಲ, ಏನು ಅವಶ್ಯಕತೆ ಇಲ್ಲ, ಇಲ್ಲ ಮೊದಲೆಲ್ಲ ಈ ದೇಶದಲ್ಲಿ ಸಿಗರೇಟ್ ಆಗ ನಾಯಕರುಗಳು ಹೂವಾಗ್ತಿದ್ರು, ಈಗ ನಿಂತೋಗಿದೆ. ಪಂಚಾಯತಿಂದ ಪಾರ್ಲಿಮೆಂಟ್ ವರೆಗೂ ನಾಯಕರ ಅವಶ್ಯಕತೆ ಇದೆ. ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ನಂಬಿಕೆ ಇದೆ, ಇದೊಂದು ಹೊಸ ನಾಯಕರನ್ನ ಬೆಳೆಸಂತ ಒಂದು ಪ್ರಯೋಗಶಾಲೆ ಆಗಬೇಕು. ಈ ಸಂಸ್ಥೆ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲಿಟಿ, ಕಾರ್ಪೊರೇಷನ್ ಎಲ್ಲ ಕೂಡ ಇಲ್ಲಿಂದ ನಾಯಕರಾಗಿ ಬೆಳೆಯಬೇಕು ಅನ್ನೋ ದೃಷ್ಟಿಯಿಂದ ಈಗ ತಿದ್ದುಪಡಿ ಮಾಡ್ತಾ ಇದ್ದೀನಿ. 50% ಹೆಣ್ಮಕ್ಳಿಗೆ ರಿಸರ್ವೇಶನ್ ಕೊಡ್ತಾ ಇದ್ದೀನಿ, 50% ಬೇರೆ ಬೇರೆ ಹಿಂದೂಗಳು ರಿಸರ್ವೇಶನ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಹೇಳಿದ್ರು. ಹಾಗೆ ನೀವೆಲ್ಲ ಆಶಾಭಾವ ಇಟ್ಟು ಕೆಲಸ ಮಾಡಬೇಕು. ನೀವು ಯಾವಾಗ ನಾಯಕರಾಗ್ತೀರಿ ಅಂದ್ರೆ ನೀವು ವಹಿಸಿಕೊಂಡಂತ ಜವಾಬ್ದಾರಿ ಒಂದು ಮೂರು 2 ಮೂರು ಒಂದು ಪಂಚಾಯತ್ ಇದೆ. ಎಲ್ಲಿ ಆ ಪಂಚಾಯತ್ ಲೀಡ್ ಕೊಡ್ತೀರಿ ಆಗ ನಿಮಗೆ MLAಗಳು MP ಉಳಿಕೊಂಡು ಬಂದು ನಿಮ್ಗೆ ಅಧಿಕಾರ ಕೊಡುವಂತ ಕೆಲಸ ಮಾಡ್ತಾರೆ. ಇದನ್ನು ನಿಮ್ಮ ತಲೆಯಲ್ಲಿ ಅವೆಲ್ಲ ಗಮನ ಇಟ್ಕೊಳ್ಬೇಕು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಏನು ಈ ಜಿಲ್ಲೆಯಲ್ಲಿ ಅಲ್ಲಿ ರಾಜ್ಯದಲ್ಲಿ ಕಳೆದೇ
ಈ ದೇಶದಲ್ಲಿ ಪಾರ್ಲಿಮೆಂಟ್ ಕೂಡ ಏನು ಪ್ರೈಮ್ ಮಿನಿಸ್ಟರ್ 3 ಬಾರಿ ಗೆದ್ದಿದ್ದಾರೆ, ಅವರೇ ಪರ್ಮನೆಂಟ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು 8 ಬಾರಿ ನಾನು ಗೆದ್ದಿದ್ದೀನಿ, ನಾನು ಪರ್ಮನೆಂಟ್ ನಾನು ಸಾಧ್ಯ ಇಲ್ಲ. ಇದು ಚಕ್ರ. ಈ ಕ್ಷೇತ್ರದಲ್ಲಿ ರಾಮನಗರದಲ್ಲಿ ದೇವೇಗೌಡರು ಸೀಟು ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಈ ಚೀಫ್ ಮಿನಿಸ್ಟರ್ ಆದ್ಮೇಲೆ ನಮ್ಮ ರಮೇಶ ಇಲ್ಲಿ ಕೂತವ್ರೆ, ನಮ್ಮ ನಾಗರಾಜ್ ಇಲ್ಲಿ ಕೂತವ್ರೆ. ನಾವೆಲ್ಲ ದೊಡ್ಡ ಹೋರಾಟ ಮಾಡಿದ್ವಿ, ಕೇಸಸ್ ಎಲ್ಲ ಹಾಕಿದ್ವಿ. ಈಗ ಬಹಳ ಜನ ಸೇರಿದ್ದಾರೆ, ನಮ್ಮ ನರಸಿಂಹಯ್ಯ ಹೇಳಿದ್ದಾರೆ, ಜೊತೆ ಜಿಲ್ಲಾ ಪಂಚಾಯತ್ ನಾವೆಲ್ಲ ಇದ್ದೀವಿ. ಅವತ್ತು ದೇಶದ ಪ್ರಧಾನಮಂತ್ರಿ ಸೀಟು ದೇವೇಗೌಡರು ಮುಖ್ಯಮಂತ್ರಿ ಆಗಿ ಪ್ರಧಾನಮಂತ್ರಿ ಆಗ್ತಾರೆ. ಕೊನೆಗೆ ಅಂಬರೀಷ್ ನಿಲ್ಲಿಸ್ತಾರೆ. ಅಂಬರೀಷ್ ಆಗ ಬಹಳ ರೈಲು ಸ್ಟಾರ್, ಅವರು ವಿಶ್ವವರ್ಧನ್ ಸೇರಿ ಅವತ್ತು ನಾವು ಸಿಎಂ ನಿಲ್ಲಿಸಿದ್ವಿ. ಅವತ್ತು ಕಾಲದಲ್ಲಿ ದೇಶದ ಪ್ರಧಾನಮಂತ್ರಿ ಸೀಟನ್ನು ನಾವು ಈ ರಾಮನಗರದಲ್ಲಿ ನಾವು ಗೆದ್ದಿದ್ದೇವೆ. ಇದೊಂದು ದೊಡ್ಡ ಇತಿಹಾಸ. ಸೊ ಹಂಗೆ ನಿಮಗೂ ಕೂಡ ನಾನು ಹೇಳ್ತೀನಿ, ಇದು ಯಾವುದು ಪರ್ಫೆಕ್ಟ್ ಇಲ್ಲ. ಈಗ ಇಲ್ಲಿ ಗೆಲ್ಲಿವೆ ನಾವು, ಅಸೆಂಬ್ಲಿ ಗೆಲ್ಲಿವೆ, ಚನ್ನಪಟ್ಟ ಗೆಲ್ಲಿವೆ, ಎಲ್ಲ ಕಡೆ ಗೆಲ್ಕೊಂಡು ಬಂದಿದ್ದೀವಿ. ನಾವು 4 ಸೀಟು ಈಗ ಕಾಂಗ್ರೆಸ್ ಪಾರ್ಟಿ ಆಗಿದೆ. ಸೊ ಮೈಸೂರು ಮಂಡ್ಯ ಫುಲ್ ಗೆದ್ದಿದ್ವಿ, 1 ಸೀಟ್ ಗೆದ್ದು, ಚಿಕ್ಕಮಗಳೂರು ಫುಲ್ ಗೆದ್ದಿದ್ವಿ. ಈಗ ಎಲ್ಲ ಕಡೆ ಕೂಡ ಈಗ ಮೈಸೂರು ಜಿಲ್ಲೆಯಲ್ಲಿ ಅಂದ್ರೆ 2 ಸೀಟ್ ಬಿಟ್ಟು ಎಲ್ಲ ಸೀಟ್ ಗೆದ್ದಿದ್ವಿ. ನಮ್ಮ ಚಾಮರಾಜನಗರದಲ್ಲಿ 3 ಸೀಟ್ ಗೆದ್ದಿದ್ವಿ. ಈಗೆಲ್ಲ ಆಗಿ 40 ಸೀಟ್ ಆಗಿದೆ. ನಾನು ಈಗಾಗಲೇ ಎಲ್ಲ ಸೋಲಿಗೆ ಆಗಿ ಪ್ರಯೋಗ ಮಾಡ್ತೇನೆ. ಈಗ 25ನೇ ತಾರೀಕಿಗೆ 2 ವರ್ಷ ಮುಗಿದಿದೆ ಸರ್ಕಾರ. ಈಗ 25ನೇ ತಾರೀಕು ದೊಡ್ಡ ಸಮಾವೇಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಸದ್ಯಕ್ಕೆ ನಾನು ಮುಖ್ಯಮಂತ್ರಿ ಕಾಲದಲ್ಲಿ ಅದನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ. ವಿದ್ಯುತ್ ವಿಚಾರ ಇಟ್ಟು ಇನ್ನೇನು ಹೋಗ್ತಿದ್ದು ಸಾಯಂಕಾಲ ನಾಳೆ ಮಾತಾಡ್ಬೋದು, ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ. ಲೀಡರ್ ಮಾತಾಡ್ತೀನಿ. ಅವತ್ತಿನ 1 ಲಕ್ಷ ಬಡವರಿಗೆ ಯಾರೋ ನಮ್ಮ ಈ ಒಂದು ಗೊಲ್ಗಟ್ಟಿಗಳಿದ್ದು, ನಮ್ಮ ತಾಂಡಗಳಿದ್ದು ಅಂತ ಯಾರಾದ್ರೂ ರೆವಿನ್ಯೂ ಖಾತೆಗಳಿಲ್ಲ, ಅವನ್ನೆಲ್ಲ 3 ಸೇರಿಸಿ ಒಂದು ಪಟ್ಟ ಕೊಡುವಂತ ಒಂದು ವ್ಯವಸ್ಥೆನ ಮಾಡ್ತಾರೆ. ಅದು ನಮ್ಮ ವಿಲೇಜ್ ರೆವಿನ್ಯೂ ಇನ್ಸ್ಪೆಕ್ಟರ್ ಅವನ್ನೆಲ್ಲ ಹುಡುಕಿ ಅವರು ಕೂಡ ಕರ್ಕೊಂಡು ವ್ಯವಸ್ಥೆ ಮಾಡ್ತಾರೆ. ಒಂದು ಆ ಸಂಬಂಧವನ್ನು ಅಧಿಕಾರ ಬಂದರೆ ನಾವು ಏನು ಮಾತು ಮಾತುಳಿಸಿದ್ದೇವೆ. ಈ ಯುವಕರಿಗೆ ಯೂನಿಟಿ ಅಂತ ಅನೌನ್ಸ್ಮೆಂಟ್ ಮಾಡಿ, ಯಾರು ಗ್ರಾಜುಯೇಟ್ ಆಗ್ತಾರೆ ಅದನ್ನು ರಿಜಿಸ್ಟರ್ ಮಾಡಿಸಿ 3,000 ರೂಪಾಯಿ ದುಡ್ಡು ಕೊಡ್ತೀವಿ. 2 ವರ್ಷ ಟೈಮ್ ಇದೆ. ಡಿಪ್ಲೊಮಾ ಆದರೂ 1,000 ಕೊಡ್ತೀವಿ. ಯಾವ ಬಿಜೆಪಿ ಕೆಲಸ ಮಾಡಿದ್ರೆ, ದಳದವ್ರು ಮಾಡಿದ್ರೆ, ಹೆಣ್ಮಕ್ಳಿಗೆ ಯಾರು 2,000 ರೂಪಾಯಿ ಕೊಡೋದ ತೀರ್ಮಾನ ಮಾಡಿದ್ರೆ, ಫ್ರೀ ಕರೆಂಟ್ ಕೊಡೋದು ಏನಾದ್ರು ಮಾಡಿದ್ರೆ, ಹೆಣ್ಮಕ್ಳು ಫ್ರೀ ಬಸ್ಸು ಮಾಡಿದ್ರೆ, ಏನಾದ್ರು ಮಾಡಿದ್ರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಲ್ಲಿ ಈ ತೀರ್ಮಾನ ಮಾಡಿ ಇಲ್ಲೇ ರಾಮನಗರಕ್ಕೆ ಒಂದು 10 ಮನೆಗೆ ಹೋಗಿ ನಾನು ನಮ್ಮ ಜಮೀನವರು ನಮ್ಮ ಜಮೀನಲ್ಲಿ ನಮ್ಮ ಇಪ್ಪವರು ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ ಕೊಟ್ಟು ಸೈನ್ ಹಾಕಿ ಅವ್ರಿಗೆ ಬರ್ಸಿಸಿ ಅಲ್ಲಿಂದ ಪ್ರಾರಂಭ ಮಾಡಿ ಈ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ನಾವು ಬಂದಿದ್ದೇವೆ. ಸೊ ನೀವು ನಿಮ್ಮೊಳಗೆ ಏನು ಶಕ್ತಿ ಇದೆ ಅಂತ ನಿಮ್ಗೆ ಗಮನ ಇಲ್ಲ. ನಾನೇ ಉದಾಹರಣೆ, ಅಂತಿಮ ಉದಾಹರಣೆ ಆಗಬೇಕು. ಸೊ ಅದಕ್ಕೆ ನೀವು ಗಮನ ಇಟ್ಕೊಂಡು ನೀವು ಸಂಘಟನೆ ಮಾಡ್ಕೊಂಡು ನಿಮ್ಮ ಇತಿಹಾಸ ಏನು ತಿಳ್ಕೊಳ್ತೀವಿ. ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಇತಿಹಾಸ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಯಾವಾಗ ಕಾಂಗ್ರೆಸ್ ಅಧಿಕಾರ ಬಂದ್ರೆ ಪುಟಾಣಿ ಮಕ್ಕಳಿಂದ ಹಿಡಿದು ಹಿರಿಯರಿಗೆಲ್ಲರೂ ಕೂಡ ನಾವು ಅಧಿಕಾರ ಕೊಡ್ತೇವೆ. ಇವತ್ತು ನೀವು ಹಿರಿಯರೆಲ್ಲ ಮಾಡ್ಕೊಂಡಿರ್ಬೇಕು. ಈ ಭೂಮಿ ಉಳಿಯೋಗೆ ಭೂಮಿ ಭಾರತ ಸರ್ಕಾರಕ್ಕೆ ಲ್ಯಾಂಡ್ ಕೊಟ್ಟಿದ್ದು, ಬಗಲು ಸಾಧನೆ ಮಾಡುವ ಜಮೀನು ಕೊಟ್ಟಿದ್ದು, ಸೈಟ್ ಕೊಟ್ಟಿದ್ದು, ಮನೆ ಕೊಟ್ಟಿದ್ದು, ಪೆನ್ಷನ್ ಕೊಟ್ಟಿದ್ದು, ಯಾರು ಕೊಟ್ಟಿದ್ದು? ಇದರ ಒಂದು ಕಾರ್ಯಕ್ರಮ ಬಿಜೆಪಿ ಕೊಟ್ಟಿದ್ದರಿಂದ ಯಾವ್ದಾದ್ರು ಒಂದು ಕಾರ್ಯಕ್ರಮ ಈಗ ಯಾವ್ದಾದ್ರು ಒಂದು ಭಾವನೆ ರಾಜಕಾರಣ ಮಾಡ್ತಾ ಇದ್ದಾರೆ ಬಿಜೆಪಿ ಹೊರತು ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀವಿ. ಇದು ನಿಮ್ಮ ತಲೆಯಲ್ಲಿ ಇರಬೇಕು.
ಸಹಾಯ ಮಾಡಿದ್ದಾರೆ. ಸೊ ನೀವೆಲ್ಲರೂ ಕೂಡ ಮನೆ ಹೋಗಿ ಇವತ್ತು ಗ್ಯಾರಂಟಿ ಸಮಿತಿ 15 ಜನ ಇದ್ದೀರಿ, ಬೇರೆ ಬೇರೆ ನಾಮಿನೇಷನ್ ಮಾಡಿಕೊಂಡಿದ್ದೀರಿ, ಯೂತ್ ಕಾಂಗ್ರೆಸ್ ಪ್ರತಿನಿಧಿಗಳಿದ್ದೀರಿ. ನೀವು ಮನದಲ್ಲಿ ಜನರ ಹೃದಯವನ್ನು ಗೆದ್ದುಬಿಟ್ಟು ವಿಶ್ವಾಸವನ್ನು ಗಳಿಸುವಂತ ಕೆಲಸ ಮಾಡಿ. ಇದೇನು ನಾವೇನು ಹೊರಗಡೆಯಿಂದ ಬಂದು ಏನೋ ಒಂದು ಪ್ರಚಾರಕ್ಕೆ ಹೇಳ್ಕೊಂಡು ಈಗ ಬೆಂಗಳೂರು ನಾವು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಬರ್ತೀವಿ. ಯಾಕೆ ಮಾಡಬೇಕು ಬರ್ತೀವಿ? ನಮ್ಮ ಆಸ್ತಿ ಮೌಲ್ಯಗಳಿಂದ ನಮ್ಮಲ್ಲಿ ನಾವು ಬೆಂಗಳೂರು ಹೋಗೋದು ತಪ್ಪಿ ನಮ್ಮಲ್ಲೇ ಉದ್ಯೋಗ ಸೃಷ್ಟಿಯಾಗಬೇಕು. ಇದು ನಮ್ಮ ಜಿಲ್ಲೆ, ನಮ್ಮ ಸ್ವಾಭಿಮಾನ, ನಮ್ಮ ಬದುಕು. ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷನಾಗಿದ್ದೆ, ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೆ. ಸೊ ಇದು ನಮ್ದು ಈಗ ಸುರೇಶ್ ಯಾಕೆ ಅಭಿಪ್ರಾಯ ನಾವು ಯಾಕೆ ನಾವು ಬೆಂಗಳೂರು ಗ್ರಾಮಾಂತರ ಜನಪರ ಅಂತ ಇತ್ತು ಅಂದ್ರೆ ಅದು ಇಡೀ ನಾವು ಬೆಂಗಳೂರು ಜಿಲ್ಲೆಯವರು ನಮ್ಮ ಸ್ವಾಭಿಮಾನ ಯಾರು ಹೆಸರನ್ನ ಪರಿಕಲ್ಪನೆಗೆ ಇಷ್ಟಪಡ್ತೀವಿ. ಅದರಿಂದ ನಮ್ಮೆಲ್ಲರ ಹೆಡ್ ಕ್ವಾರ್ಟರ್ಸ್ ಇದೇ ಇರ್ತದೆ. ಅದಕ್ಕೆ ನಾವು ಬದಲಾವಣೆ ಮಾಡಬೇಕು ಆಲೋಚನೆ ದೃಷ್ಟಿಯಿಂದ ಹಂಗೆ ಒಂದು ಗ್ರೇಟರ್ ಬೆಂಗಳೂರು ಮಾಡ್ತಾ ಇದ್ದೀವಿ. ಈಗ ದೇವೇಗೌಡರು ಕರ್ಕೊಂಡು ಬಂದವರು, ಮಂಜುನಾಥ್ ಕರ್ಕೊಂಡು ಬಂದವರು, ಇದು ಕೈ ಬಿಡಬೇಕು. ನಾನು ಮಾಡಿದ್ದೀನಿ, ಕುಮಾರಸ್ವಾಮಿ ಅವತ್ತು ಅನೌನ್ಸ್ಮೆಂಟ್ ಮಾಡಿದ್ರು. ಬಟ್ ಅವ್ರು ಮುಂದುವರ್ಸಕ್ಕಾಗಲಿಲ್ಲ. ನಾಳೆ ನೋಟಿಫಿಕೇಶನ್ ಮಾಡಿ ನೋಟಿಫಿಕೇಶನ್ ಮಾಡಿ ನಾಳೆ ಒಂದು ಕೇಸು ಅದಕ್ಕೆ ರೈತರ ಬದುಕಿಗೆ ಏನ್ ಸಹಾಯ ಮಾಡ್ತಾರೆ ಮಾಡ್ತೀವಿ. ಅವ್ರ ಆಸ್ತಿ ಮನೆ ಏನ್ ಬರ್ತಾರೆ ಅದಕ್ಕೆ ಒಂದಕ್ಕೆ 4 ಲಕ್ಷದವರೆಗೆ ಹಣ ಯಾವ ರೀತಿ ಸಹಾಯ ಆಗಬೇಕು ಅದಕ್ಕೆ ನಾನು ಸುರೇಶ್ ಮತ್ತು ಎಲ್ಲ ಮಾತಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಜಿಲ್ಲಾ ಇದ್ದಾರೆ, ನಮ್ಮ ಅನುಪಾಲ ಇದ್ದಾರೆ, ಎಲ್ಲ ಮಾತಾಡಿ ರವಿಯವರೆಲ್ಲ ಸೇರಿ ಅವರ ಬದುಕಿಗೆ ಒಂದು ಏನಾದರೂ ಶಕ್ತಿ ತುಂಬುವಂತ ಕೆಲಸ ಮಾಡ್ತಾರೆ. ಈಗ ಹಾಸ್ಪಿಟಲ್ ಜಿಲ್ಲಾ ಈಗ ಹಾಸ್ಪಿಟಲ್ ನಮ್ಮ ಸರ್ಕಾರ ಬರೋವರೆಗೂ ಈ ಒಂದು ಯೂನಿವರ್ಸಿಟಿ ಬಿಲ್ಡಿಂಗ್ ಪ್ರಾರಂಭ ಆಗಿರಲಿಲ್ಲ. ಹಂಗೆ ನಾನು ಯುವಕರು ಗೌರಿ ಬೂತ್ ಒಬ್ಬ ಡಿಜಿಟಲ್ ಯೂತ್ ಗೌರಿ ಬೂತಲ್ಲಿ ಆ ಬೂತಲ್ಲಿ ಸಂಬಂಧಪಟ್ಟ ಹ್ಯಾಪಿನಲ್ಲಿ ಎಷ್ಟು ಜನ ಯೂತ್ ಇದ್ದಾರೆ, ಎಷ್ಟು ಜನ ವೋಟರ್ಸ್ ಇದ್ದಾರೆ, ಎಷ್ಟು ಜನ ನಮ್ಮ ಜೊತೆ ಇದ್ದಾರೆ, ಎಷ್ಟು ಜನ ನಮ್ಮ ಜೊತೆ ಇಲ್ಲ, ಯಾವ ರೀತಿ ಅವ್ರಿಗೆ ಹೇಳ್ಕೊಳ್ಬೇಕು, ಯಾವ ರೀತಿ ಭರವಸೆ ಮಾಡಬೇಕು, ಇವೆಲ್ಲ ಕೂಡ ಮುಂದಕ್ಕೆ ನಮ್ಮ ಯುವಕರಿಗೆ ಇನ್ನೊಂದು ಹೊಸ ವೃತ್ತಿಯನ್ನು ಹಾಕೋದಕ್ಕೆ ಒಂದು ಕಾರ್ಯಕ್ರಮವನ್ನು ನಾವು ಘೋಷಣೆ ಮಾಡ್ತೀವಿ. ಯಾರು ನಾನು ಅಧ್ಯಕ್ಷನಾದಾಗ ಹೆಣ್ಮಕ್ಳಿಗೆ ಯುವಕರ ಬಗ್ಗೆ ಆಸಕ್ತಿ ಇಟ್ಕೊಂಡು ಈ ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಮುಂದಕ್ಕೂ ಯುವಕರ ಬಗ್ಗೆ ಒಂದು ಹೆಚ್ಚಿಗೆ ಹೊಸ ಚರ್ಚೆಗಳನ್ನ ಅದರಲ್ಲಿ ಚರ್ಚೆಗಳಿದೆ. ಅದಕ್ಕೆ ನೀವು ಯುವಕರು ನಿಮ್ಮ ಮೇಲೆ ವಿಶ್ವಾಸ ಇದೆ. ಟೀಕೆ ಮಾಡ್ತಾರೆ, ಟೀಕೆ ಮಾಡಿದ್ರೆ ತಲೆ ಕೆಡಿಸ್ಕೊಳ್ತಾರೆ. ನೀವು ಬಲಿಷ್ಠವಾಗಿದ್ದೀರಿ, ಇವ್ರು ದರ್ಪ ಇವ್ರು ಮಾತ್ಸರಿ ಅವೆಲ್ಲ ಬಂದೇ ಬರ್ತದೆ. ಟೀಕೆಗಳೆಲ್ಲ ಸತ್ತೋಗ್ತಾರೆ. ಹಾಗೆ ಮಾಡೋ ಕೆಲಸ ನೀವು ಮಾಡೋ ಕೆಲಸ ಏನಂದ್ರೆ ಜನರ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ. ನಿಮ್ಮ ಬೂತಲ್ಲಿ ಪರ್ಮನೆಂಟ್ ಆಗಿ ಮೆಜಾರಿಟಿನ ಮೇಂಟೈನ್ ಮಾಡಬೇಕು. ಆ ಕೆಲಸಕ್ಕೆ ನೀವೆಲ್ಲ ಕೊಡಬೇಕಾಗ್ತದೆ. ಸೊ ಆ ದೃಷ್ಟಿಯಿಂದ ಸಮಾಜದಿಂದ ಬೇಕಾದಷ್ಟು ತಿಳಿಯುವುದು ನಮಗೆ ಇರ್ತದೆ. ತಾಳ್ಮೆ ನಾವು ಇರಬೇಕಾಗ್ತದೆ. ಮಹಾತ್ಮ ಗಾಂಧೀಜಿ ಒಂದು ಕಡೆ ಮಾತಾಡ್ತಾರೆ, ನೀನು ನಿನ್ನನ್ನು ನಿಯಂತ್ರಿಸಬೇಕಾದ್ರೆ ನಿನ್ನ ಮೆದ್ದು ಉಪಯೋಗಿಸು, ನೀನು ಬೇರೆಯವರ ನಿಯಂತ್ರಿಸಬೇಕಾದ್ರೆ ಕಂಟ್ರೋಲ್ ಮಾಡಬೇಕಾದ್ರೆ ನಿನ್ನ ಹೃದಯ ಉಪಯೋಗಿಸು. ನನ್ನ ಪ್ರೀತಿಯಿಂದ ಗೌರವದಿಂದ ಎಲ್ಲ ಕಾಣುವನ್ನು ಅದಕ್ಕೆ ಇವತ್ತು ನಾವು ಯಾಕೆ ಕಚೇರಿ ಕಟ್ತಾ ಇದ್ದೀವಿ, ಇಡೀ ರಾಜ್ಯದಲ್ಲಿ 3 ಕಚೇರಿನ ಅವತ್ತು ನೀವು ಹೋಗೋ ಇಲ್ಲೊಂದು ಇದೇ ರೀತಿ ಶಾಲೆ ಹಾಕಿ ಇನ್ನೊಂದು ಹಾಕಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಚೇರಿ ಅಲ್ಲಿ ಆನಂದ ಸಂಸ್ಥೆಯಲ್ಲಿ ಕೆಲಸ ಇದೆ. ಅಲ್ಲಿ ಅವರೆಲ್ಲ ಬಂದು ಅವರು ತೆರಿಗೆ ಸಾರಿಗೆ ಒಂದೇ ದಿನ ಇಲ್ಲೂ ಒಂದು ಪೂಜೆ, ಇಲ್ಲೂ ಕೂಡ ಅಲ್ಲಿಂದಲೇ ಆದಾಯದಲ್ಲಿ ಫೌಂಡೇಶನ್ ಆಗ್ತಾರೆ. ಸೊ ಅದಕ್ಕೆ ಆ ಭೂಮಿ ಪೂಜೆ ಅವರು ನೀವೆಲ್ಲ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಕಾರ್ಯಕ್ರಮದಲ್ಲಿ ಇವೆಲ್ಲ ಪಾಲ್ಗೊಳ್ಬೇಕು. ವಿಡಿಯೋ ನೀವು ನೋಡಬೇಕು. ವಿಡಿಯೋ ಅವರು ಬಂದು ನೀವೆಲ್ಲ ಜೀವನ ಕೆಲಸ ಮಾಡ್ತಾರೆ. ಆ ದೃಷ್ಟಿಯಿಂದ ನಮಗೆ ಬಹಳ ಸಂತೋಷ ಆಯಿತು. ಬಹಳ ಕಡಿಮೆ ಜನ ಮಾಡಬೇಕು. ಬೇಕು ಕಾರ್ಯಕ್ರಮ ಇನ್ನ 100 ರೂಪಾಯಿ ಕೊಡುವ, 50 ರೂಪಾಯಿ ಕೊಡುವ, 1000 ಕೊಡುವ ಬಹಳ ಜನ ಅವರೆಲ್ಲ ಅವಕಾಶ ಮಾಡ್ಕೊಡ್ತೀನಿ. ಆ ಕ್ಷೇತ್ರಗಳಲ್ಲಿ ಬಂದು ಸಭೆ ಮಾಡಿ ಅದೇ ವಸತಿ ಮಾಡೋದು ಬಹಳ ಸಂತೋಷ.
ಅಧ್ಯಕ್ಷರು ಇಡೀ ತಾಲೂಕಿನ ಪರವಾಗಿ ನಾವು ಒಪ್ಪಿಸಿದೆ. 50 ಲಕ್ಷ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅವರು ಜಾಗರಣ ಯೋಗೇಶ್ವರು ಒಂದು ಜಾಗರಣ ಅಂಗಡಿ ಮಾಡ್ಕೊಡ್ತೀನಿ ಅಂತ ಆಲೋಚನೆ ಮಾಡ್ತಿದ್ದೀವಿ. ಹಿಂದಿನ ಸ್ಯಾಂಕ್ಷನ್ ಮಾಡ್ತಿದ್ದೆ, ಬೇಡ ಅಂತ ಹೇಳಿದ್ರು. ದೇವಸ್ಥಾನ ಜಾಗ ಬೇರೆ ಜಾಗ ಒಳ್ಳೆಯ ಜವಾಬ್ದಾರಿ ನಾವು ವಹಿಸ್ಕೊಳ್ತಾರೆ, ವಹಿಸಿ ಮಾಡ್ತಾರೆ. ಅದನ್ನು ಕೂಡ ಹೋಗಿ ಅದಕ್ಕೆಲ್ಲ ನಾವೆಲ್ಲ ಸಹಾಯ ಮಾಡೋಣ. ಏನು ಮಾಡೋಣ, ನಾವೇನು ನಡೀತಾರೆ ಅದಕ್ಕೂ ಕೂಡ ಈಗಾಗಲೇ ಮಾಡ್ತಿದ್ದೀವಿ. ಕನಕಪುರದಲ್ಲಿ ಯಾರು ಕಟ್ಟಿದ್ದೀವಿ. ನಾನು ನಮ್ಮ ಕನಕಪುರದ ಕಚೇರಿ ಇದು ಬೇರೆ ಯಾರು ಆಕ್ಷನ್ ಹಾಕ್ತೀನಿ, ಅದರ ದುಡ್ಡು ಕೂಡ ಈ ಜಿಲ್ಲೆಗೆ ಕೊಡಬೇಕಿದೆ. ನಾನು ಮಾಡ್ತೀನಿ, ಅದನ್ನು ಕೂಡ ಹೇಳಿದ್ದೀನಿ. ಸೊ ಅದರಿಂದ ಒಟ್ಟು ಆಫೀಸ್ ನಾವೇ ಕಟ್ಟಕ್ಕೆ ಹೋಗಲ್ಲ, ಅದು ಮುಖ್ಯ ಅಲ್ಲ. ಪ್ರತಿಯೊಬ್ಬರು ಕೂಡ ನಿಮ್ಮ ಮಕ್ಕಳು, ನಿಮ್ಮ ಸೋದರರು, ನಿಮ್ಮ ಬಂಧುಗಳು, ನಮ್ಮ ಅಪ್ಪನಗಳು 50,000 ನಮ್ಮ ಅಪ್ಪನಗಳು ಆಫೀಸ್, ನಂದು ಈ ದೇವಸ್ಥಾನ, ನಂದು ಆಫೀಸ್, ನಾವೇ ಪ್ರತಿಯೊಬ್ಬರು ಕೂಡ ಬರಬೇಕು. ನಿಮ್ಮ ಹೆಸರು ಇರಬೇಕು ಆ ಬಿಲ್ಡಿಂಗ್ ನೋಡೋಣ. ಅದಿಷ್ಟು ಮೇಲೆ ಎಲ್ಲ ದಿವಸ 1 ಲಕ್ಷ ಕೊಡ್ಕೊಂಡು 50,000 ಅದೆಲ್ಲ ಲೆಕ್ಕಾಚಾರ ಹಾಕ್ತೀವಿ. ಅದ್ರ ಮೇಲೆ ಯಾರು ಕೂಡ ಒಂದು ಪಟ್ಟಿ ಮಾಡಿ ಒಂದು ವಾಲ್ ಮಾಡ್ಬಿಟ್ಟಿದ್ದೀವಿ. ಗೌರ್ಮೆಂಟ್ಸ್ ವಾಲ್ ಅಂತಲೇ ಒಂದು ವಾಲ್ ಇರಬೇಕು. ನಿಮ್ಮ ಹೆಸರು ಶಾಶ್ವತವಾಗಿ ಬಿಲ್ಡಿಂಗ್ ಮೇಲೆ ಇರೋದ್ರಲ್ಲಿ ನಾನು ಕನಕಪುರದಲ್ಲಿ ಮಾಡಿದ್ದೀನಿ. ಆ ರೀತಿ ನಾನು ಮಾಡ್ತೀನಿ. ಸೊ ಅದನ್ನು ಇನ್ನೊಂದು ಕೆಲವರು ಇನ್ನೊಂದು ದಿನ ಬಂದು ಕಾರ್ಯಕರ್ತರ ಸಭೆ 4 ಕಡೆ ಮಾಡಿ ಒಂದು ಬಿಲ್ಡಿಂಗ್ ಆದಷ್ಟು ಜಲ್ದಿ ನಡೆಸಿ ವರ್ಷಗಳಿಗೆ ಈ ಬಿಲ್ಡಿಂಗು ಉದ್ಘಾಟನೆ ಆಗಬೇಕು. ಆ ರೀತಿ ಎಲ್ಲ ಸರಿ ಸಹಾಯ ಆಗಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದು ಯಾವ ಥರ ಬಂದು ನಮ್ಮ KPCC ನನ್ನ KPCCಗೆ ನಾನೇ ರಿಜಿಸ್ಟರ್ ಮಾಡ್ಬೋದು. ಯಾರು ನನ್ನ ಜನಸಂಖ್ಯೆ ಕರ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಹೋಗುವಂಥ ಕೆಲಸ ನಾನು ಮಾಡ್ತೀನಿ. ಸೊ ನಿಮ್ಮೆಲ್ಲರ ಸಹಕಾರ ಇಲ್ಲಿ ಅಂತೇಳಿ ಭಾವಿಸಿ ಆದಷ್ಟು ಚೆಕ್ ಕೊಟ್ಟರೆ ನಮ್ಮ ನೀವು ಚೆಕ್ ಬರಲ್ಲ. ಯಾರು ನಿಮ್ಮ ಫ್ರೆಂಡ್ಸ್ ಅವ್ರ ಕೈಲಿ ನಿಮ್ಮ ಹೆಸರಿಗೆ ತಗೊಂಡು ಅಕೌಂಟ್ ಹಾಕೋದು ಆ ಥರ ಆದಷ್ಟು ಚೆಕ್ ಕೊಟ್ಟಷ್ಟು ಒಳ್ಳೆಯದು. ಚೆಕ್ ಕೊಟ್ಟಿಲ್ಲ ಕ್ಯಾಶ್ ಕೊಟ್ಟರೆ ನಿಮ್ಮ ಹೆಸರು ನಾವು ಬರ್ಕೋತೀವಿ. ಬರ್ಕೊಂಡು ನೀವು ಉಳಿಯೋದಿಲ್ಲ. 5 ಲಕ್ಷ ರೂಪಾಯಿ ಒಳಗಡೆ 7 ಲಕ್ಷ ರೂಪಾಯಿ ಒಳಗೆ ನಿಮಗೆ ಕ್ಯಾಶ್ ಕೊಡೋಕ್ಕೆ ಅವಕಾಶ ಇದೆ. ಮಿಕ್ಕಿದ್ದು ಬೇರೆ ಜಾಸ್ತಿ ಕೊಟ್ಟು ಚೆಕ್ ಕೊಟ್ಟರೆ ಒಳ್ಳೆಯದು. ಚೆಕ್ ಕೊಟ್ಟಷ್ಟು ನಮ್ಗೆ ಅನುಕೂಲ ಆಗ್ತದೆ. ಎಲ್ಲ ಕಂಟ್ರಾಕ್ಟ್ ಮೇಲೆ ಚೆಕ್ ಕೊಡಬೇಕಲ್ಲ. ಅದರಿಂದ ಅದೆಲ್ಲ ನೀವು ಮಾಧ್ಯಮದವರು ಬಂದಿದ್ದಾರೆ. ಇಷ್ಟೆಲ್ಲ ಕೆಲಸ ನೀವು ಇಷ್ಟ ನನಗೆ ಗೊತ್ತಿಲ್ಲ. ಅವರನ್ನು ಪಡೆದುಕೊಂಡ್ರೆ ನಾನು ಸೊ ಮಾಧ್ಯಮದವರು ಇದಕ್ಕೆ ಸಹಕಾರ ಕೊಡ್ತಾರೆ. ಒಳ್ಳೆಯ ನಮ್ಮ ಮಾಧ್ಯಮಗಳು ಈ ಜಿಲ್ಲೆ ಅಭಿವೃದ್ಧಿ ಎಲ್ಲ ಸಹಕಾರ ನಿಂತಿದ್ದಾರೆ. ಅವರು ಅಭಿನಯಿಸಿ ನಿಂಪೋಗಿಸಿ ಎಲ್ಲ ನಮ್ಮ ನಾಯಕರಿಗೆ ಶುಭ ಹಾರೈಸಿ ಯೂತ್ ಕಾಂಗ್ರೆಸ್ ಯುವಕರುಗಳು ನೀವು ನಿಮ್ಮ ಜವಾಬ್ದಾರಿ ತಗೊಂಡು ನೀವೆಲ್ಲ ನಾಯಕರಾಗಿ ಬೆಳಿಬೇಕು. ನಾನು ಒಬ್ಬ ನಾಯಕರಾಗಿಕೊಂಡು ನಿಮ್ಮನ್ನ ನಾಯಕರು ಮಾಡಬೇಕು ಅಂತ ನನ್ನ ಆಸೆ ಹೊತ್ತು ನನ್ನ ಹಿಂಬಾಲಕರಾಗಿ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ನೀವು ನನ್ನ ಸಹಪಾಠಿಗಳು, ನೀವು ನನ್ನ ಜೊತೆ ಇರೋದು. ಅದರಿಂದ ಯಾರ ಏನು ಬಂದಿಗೆ ಗೊತ್ತಿಲ್ಲ. ಧೈರ್ಯವಾಗಿ ಹೋರಾಟ ಮಾಡಿ ಎಲ್ಲರೂ ಕೂಡ ಭಗವಂತ ಅವಕಾಶ ಕೊಟ್ಟೇ ಕೊಟ್ಟರೆ ಅನ್ನೋ ಮಾತನ್ನು ಹೇಳಿ ನಾವೆಲ್ಲ ಇನ್ನು ಯಾರು ಕೆಲವು ಬಹಳ ಜನ ನನ್ನಿಂದ ಬಿಜೆಪಿ ಬಗ್ಗೆ ಮುಂದೆ ಬಂದಿದ್ದಾರೆ. ಎಲ್ಲರೂ ಸೇರಿಸ್ಕೊಳ್ಳಿ. ಯಾರು ಯಾವ ನರ್ಸರಿ ಆಗಬೇಕು ಅಂತ ಯಾವ ಭಾವನೆ ಬೇಡ. ಬಹಳ ಜನ ನನಗೆ ಬರ್ತೀನಿ ನೆನ್ಪಡ್ದಲ್ಲಿ ಬರ್ತೀನಿ ರಾಮದಲ್ಲಿ ಬರ್ತೀನಿ ಕನಕಪುರದಲ್ಲಿ ಬರ್ತೀನಿ ಮಾಗೆ ಬರ್ತೀನಿ ಎಲ್ಲ ಅವರು ಮಾತಾಡ್ತಾರೆ. ಎಲ್ಲರೂ ಸೇರಿಸ್ಕೊಂಡು ಪಕ್ಷ ಗೌರವ ಮಾಡ್ಕೊಂಡು ಕೆಲಸ ಸೇರಿ ಮಾಡೋಣ. ಮುಂದಕ್ಕೆ ಕೆಲವು ವಿಚಾರಗಳನ್ನು ಅಭ್ಯಸಿಸಿ ಮಾತಾಡ್ತೀನಿ. ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನಾನು ಮಾತನಾಡ್ತೀನಿ. ಜೈ ಹಿಂದ್, ಜೈ ಭಾರತ್, ಜೈ ಕಾಂಗ್ರೆಸ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.